ಸೊ ನಾನು ಒಬ್ಬ ಆರ್ಟಿಸ್ಟ್ ಕೇಳಿದ್ರೆ ಮುಂದೆ ಬೇಕಪ್ಪ ನನಗೆ ಇದರಲ್ಲಿ ಪುಸ್ತಕ ಬರ್ಬೋದು ಅಂತ ಒಬ್ಬ ಆರ್ಟಿಸ್ಟ್ 35 ಚಿತ್ರಣ ಕೊಟ್ಟರು. ಓಕೆ, ಆ ಚಿತ್ರಗಳ ಜೊತೆಗೆ ಈ ಪಾಯಿಂಟ್ಸ್ ನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಸ್ವಲ್ಪ ಕಂಪ್ಲೀಟ್ ಗಮನ ಕೊಟ್ಟು ಕೇಳಿ. ಫಸ್ಟ್ ಪಾಯಿಂಟ್, ಕಂಫರ್ಟ್ ಝೋನ್ ಟು ಎಫರ್ಟ್ ಝೋನ್. ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಫುಲ್ ಕಂಫರ್ಟ್ ಅಲ್ಲಿ ಇಟ್ಬಿಡ್ತೀವಿ. ಆ ಕಂಫರ್ಟ್ ಆರಾಮ ವಲಯದಿಂದ ಪ್ರಯತ್ನದ ವಲಯದಲ್ಲಿ ಸಿಂಪಲ್ ಆಗಿ ಅರ್ಥ ಆಗ್ತದೆ. ಹಾಗಾಗಿ ಡೀಟೇಲ್ ಆಗಿ ಹೋಗೋದಿಲ್ಲ, ಸಮಯ ಇಲ್ಲ. ಸೊ ನಾವು ಎಫರ್ಟ್ ಝೋನ್ಗೆ ಯಾವಾಗ ಹೋಗ್ತೇವೆ, ಪ್ರಯತ್ನ ಪಡ್ತೇವೆ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಾಧ್ಯ. ಸೊ ಬೆಳಿಗ್ಗೆ ಮಾತಾಡ್ತಾ ಪ್ರಸ್ತಾಪ ಮಾಡಿದ್ದೆ, ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಪ್ಲೇಯರ್ಸ್, ನಾಟ್ ವ್ಯೂಯರ್ಸ್ ಅಲ್ವಾ. ವೀಕ್ಷಕರಿಂದ ಆಟಗಾರರಾಗುವಡೆಗೆ ಸಾಗಿ. ಯಾರು ಅವನಂಗ್ ಮಾಡ್ದ ಇವನಂಗ್ ಮಾಡದಂತೆ ಚಪ್ಪಾಳೆ ಕಟ್ಕೊಂಡಿಲ್ಲ, ನೀವೇನ್ ಮಾಡಿದ್ರೆ. ನಮ್ಮ ಹಳ್ಳಿ ಕಡೆ, ನಮ್ಮ ಮಂಡ್ಯ ಕಡೆ ನೀನೇನ್ ಬಿಸ್ತೆ ಅಂತ ಇದು ನಂತರ ಅಲ್ವಾ, ಬರೀ ಅವರ. ಸೊ ನಾನು ಪ್ಲೇಯರ್, ನೀವು ಯಾವ ಫೀಲ್ಡ್ ಅಲ್ಲಿ ಇರ್ತೀರಿ ಅಲ್ಲಿ ಪ್ಲೇಯರ್ ಆಗಿಲ್ಲ. ಪಾಯಿಂಟ್ ನಂಬರ್ 3, ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ. ಹೌದಾ, ನಾನು ದೊಡ್ಡ ದೊಡ್ಡ ಸಾಧಕರಿಂದ ನೋಡಿದ್ದೀನಿ, ಮಾಡಿದ್ದೀನಿ ಎಲ್ಲ ಹೇಳಿದ್ನ. ಅವ್ರಿಗೇನು ಎಕ್ಸ್ಟ್ರಾ ಏನಿರಲಿಲ್ಲ, ನಮ್ಮಂಗೆ ಇರೋದಿಲ್ಲ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ, ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆಡ್ ಮಾಡೋದಷ್ಟೇ, ಕರೆಕ್ಟಾ? ಸೊ ಆ ಎಕ್ಸ್ಟ್ರಾ ಏನ್ ಆಡ್ ಮಾಡ್ಕೊಂಡಿದ್ದೀರಿ, ಏನ್ ಆಡ್ ಮಾಡ್ಕೊತೀರಿ, ನಿಮ್ಮನ್ನು ಎಕ್ಸ್ಟ್ರಾರ್ಡಿನರಿ ಮಾಡ. ಎಲ್ಲರೂ ಆರ್ಡಿನರಿ. ಸೊ ವಾಟ್ ಈಸ್ ದಟ್ ಎಕ್ಸ್ಟ್ರಾ ಮ್ಯಾಟರ್ಸ್. ಓಕೆ, ಯೂಸ್ಲೆಸ್ ಟು ಯೂಸ್ಫುಲ್ನೆಸ್ ಅಂತ ಒಂದು ಬಳಸ್ತಾರೆ. ಅನುಪಯುಕ್ತತೆಯಿಂದ ಉಪಯುಕ್ತತೆ. ನೋ ಒನ್ ಇಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಫುಲ್ಲೆಸ್. ಈ ಪ್ರಪಂಚದಲ್ಲಿ ಯಾವ ಯೂಸ್ಲೆಸ್ ಅಂತ ಇಲ್ಲೇ ಇಲ್ಲ. ಏನವರಲ್ಲ ಯೂಸ್ಡ್. ಈ 3 ಸರಿ ಹೇಳಿ ಈ ಪದ, ಯೂಸ್ಲೆಸ್ ಅಂತ ಹೇಳಿ. ಬರೀ ಯೂಸ್ಲೆಸ್ ಹೇಳಿ. ಓಕೆ, ರಿಪೀಟ್ ಮಾಡಿ ಹೋಗಿ. ಯೂಸ್ಡ್ ಲೆಸ್, ಯೂಸ್ಡ್ ಲೆಸ್, ಯೂಸ್ಡ್ ಲೆಸ್. ಕರೆಕ್ಟ್. ಇನ್ನು ಮುಂದೆ ಯಾರು ಯೂಸ್ಲೆಸ್ ಅಂತ ಹೇಳಬೇಡಿ, ಯಾರು ಅದು ಹೇಳಬೇಡಿ. ಅವ್ರಿಗೆ ಏನು ಯೂಸ್ಡ್ ಲೆಸ್ ಅಂತ ಮಕ್ಕಳಿಗೆ ನೀವು ಸಕ್ಸಸ್ ಆಗೋದ್ರ ಇಲ್ವಾ? ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತೆ. ಇದು ನೋಡಿ, ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವವರೆಗೆ. ಪವರ್ಲೆಸ್ ಟು ಪವರ್ಫುಲ್, ಪವರ್ಲೆಸ್ ಟು ಪವರ್ಫುಲ್. ನಿಮ್ಗೆ ಶಕ್ತಿ ಇದೆ ರೀ, ಎಷ್ಟೊಂದು ತರ ಶಕ್ತಿ ಇದೆ. ಅದರೊಳಗಡೆ ಕಮ್ಯುನಿಕೇಶನ್ ಒನ್ ಆಫ್ ದಿ ಟೂಲ್. ಅಸೆಪ್ಟಿವ್ ಕಮ್ಯುನಿಕೇಶನ್ ಇವರ ಪಾಠ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಪವರ್ ನ ಜಾಸ್ತಿ ಮಾಡಬೇಕು. ಓಕೆ, ಸೊ ಎಲ್ಲರೂ ಪವರ್ಫುಲ್ ಆಗೋಕೆ ಸಾಧ್ಯತೆ ಇದೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಬೆಳಿಗ್ಗೆ ಕೂಡ ಸ್ವಲ್ಪ ಪ್ರಸ್ತಾಪ ಮಾಡಿದ್ದೇನೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ನೆಗೆಟಿವ್ ಟು ಅಷ್ಟೇ. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ಕರೆಕ್ಟಾ? ಸೊ ನೆಗೆಟಿವ್ ಟು ಪಾಸಿಟಿವ್. ಅಲ್ಲಿ ಡ್ರೀಮ್ಸ್ ಟು ಗೋಲ್ಸ್. ಬರೀ ಕನಸು ಕಾಣೋರು ಸಿಕ್ಕಾಪಟ್ಟೆ ಜನ ಇದಾರಲ್ಲ. ಸೊ ನಾವು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದ್ರೆ ಏನಾಗುತ್ತೆ, ಏನ್ ಮಾಡಬೇಕು? ಗೋಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ವರೀಸ್ ಟು ಥಾಟ್ಸ್. ಚಿಂತೆಯಿಂದ ಚಿಂತನೆಗೆ. ಚಿಂತೆ ಮಾಡೋರು ಎಲ್ಲರೂ ಮಾಡ್ತಾರಲ್ಲ, ಅಯ್ಯೋ ಸಿಕ್ಕಾಪಟ್ಟೆ ಸಿಗ್ತಾರಲ್ಲ. ಆದ್ರೆ ಆ ಚಿಂತೆ ಮಾಡೋ ಜಾಗದಲ್ಲಿ ಚಿಂತನೆ ಮಾಡಕ್ ಶುರು ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನ ಹೆಂಗೆ ಸಾಲ್ವ್ ಮಾಡಬಹುದು ಅಂತ ಸೊಲ್ಯೂಷನ್ ಕಡೆ ಚಿಂತನೆ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಆಗ್ತದೆ. ಬರೀ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ. ಪ್ರಿಪರೇಷನ್ ಟು ಸಕ್ಸಸ್. ಇದಂತೂ ನಿಮಗೂ ಬೇಕು, ಸ್ಟೂಡೆಂಟ್ಸ್ಗೂ ಬೇಕು. ಈ ಸಿಕ್ಕಾಪಟ್ಟೆ ಹೇಳ್ಕೊಡ್ಬೇಕಲ್ಲ ನೀವು. ಪ್ರಿಪರೇಷನ್ ಆಗದೆ ಸಕ್ಸಸ್ ಸಾಧ್ಯನಾ?
ಸಾಧ್ಯ ಇಲ್ಲ. ಪೇನ್ ಟು ಪ್ಲೇಷರ್. ಪೇನ್ ಅಂತ ಒಂದು ಹಾಡಿದೆ, ಎಂಜಾಯ್ ದಿ ರೈನ್, ಎಂಜಾಯ್ ದಿ ಪೇನ್. ಓಕೆ, ಪೇನ್ ಟು ಪ್ಲೇಷರ್. ಸೊ ನಾವು ಪೇನ್ ಅಂತ ಏನೋ ಅನ್ಕೊಂಡಿರ್ತೀವಿ, ಅದ್ರಲ್ಲಿ ಖುಷಿ ಕಾಣಕ್ಕೆ ಅಭ್ಯಾಸ ಮಾಡಿದಾಗ ಅದರಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗ್ತದೆ. ಸೊ ಪ್ರಾಬ್ಲಮ್ಸ್ ಟು ಸೊಲ್ಯೂಷನ್ಸ್. ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಆಗ್ಬಿಡ್ತೀವಿ ನಾವು. ಆ ಪ್ರಾಬ್ಲಮ್ ಸಾಲ್ವ್, ಈ ಪ್ರಾಬ್ಲಮ್ ಸಾಲ್ವ್, ಅವನ ಯಾರೋ ಬಸ್ ಕಂಡಕ್ಟರ್, ಅವನ ಯಾರೋ ಬೇಕಾಗಿರ್ತೀವಿ. ಏನೋ ಪ್ರಯೋಜನ ಇದೆಯಾ? ಸೊಲ್ಯೂಷನ್. ಕರೆಕ್ಟ್? ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ತುಂಬಾನೇ ಈ ವಿಚಾರದಲ್ಲಿ ನಾನು ಸುಮಾರು ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ಮಾಡಿದ್ದೇನೆ. ಕೂಲ್ ಟು ರಿಚ್ ಇದೆಲ್ಲರೂ ಬೇಕಲ್ಲ. ನಾನು ಪ್ರಯೋಗ ಮಾಡ್ತಾ ಇದ್ದೀನಿ. ಯಾರ್ಯಾರು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತಾರೆ ಅವರೆಲ್ಲ ಡಿಸಿಪ್ಲಿನ್ ತಗೊಂಡು ಟ್ರಾನ್ಸ್ಫರ್ಮೇಶನ್ ಆದರೆ ಆಗುವವರನ್ನು ನಾನು ನೋಡುತ್ತಿದ್ದೆ. ಬರುವ ಸಂಬಳದಲ್ಲಿಯೇ ಉಳಿಸಿ ಬೆಳೆಸುವುದು ಸಾಧ್ಯ ಇದೆ. ಅಡಿಷನಲ್ ಆಗಿ ಏನಾದ್ರು ಬೇಕು ಅಂದ್ರೆ ನೀವು ಕಥೆ ಬರೆದು ಪೇಪರ್ ಆರ್ಟಿಕಲ್ ಬರೆದು ಅದೇನೋ ಎಕ್ಸ್ಟ್ರಾ ಬಂದ್ರೆ ಯಾರು ಡಿಪಾರ್ಟ್ಮೆಂಟ್ ಅವ್ರು ಬೇಡ ಅಂತ. ಸ್ಕೂಲ್ ಟೈಮಲ್ಲಿ ಆ ಸ್ಕೂಲ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ಮಾತ್ರ ಬ್ಲೇಮ್ ಮಾಡ್ತಾರೆ. ನಿಮ್ ಟೈಮಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಯಾರು ಬರ್ತಾರ? ಓಕೆ, ಸೊ ಶ್ರೀಮಂತರಾಗ ಸಾಧ್ಯತೆ ಇದೆ ನೋಡಿ. ಡೇಂಜರಸ್ ಟು ಅಡ್ವೆಂಚರಸ್. ನೀವು ಜಾಸ್ತಿ ಸಾಧನೆ ಯಾರು ಮಾಡ್ತಾರೆ ಅಂದ್ರೆ ರಿಸ್ಕ್ ತಗೊಳ್ಳೋದು. ಕರೆಕ್ಟಾ? ಸೊ ಏನ್ ಡೇಂಜರ್ ಇದೆ ಅಂತ ಅನ್ಕೊಳ್ಳೋದು. ಅಡ್ವೆಂಚರಸ್ ಪೀಪಲ್ ನೋಡ್ರಿ, ಅವರು ಇಂಡಿಯಾ ಬಿದ್ರು ಬೀಳಿ ಹೋಗೋಣ ಅಂತ ಹೋಗ್ತಾರೆ. ಅವರೆಲ್ಲ ದೊಡ್ಡ ಸಾಧನೆ ಮಾಡ್ತಾರೆ. ಫೇಲ್ಯೂರ್ಸ್ ಟು ಸಕ್ಸಸ್. ಸೋಲುಗಳಿಗೆ ಎಂಜಿನಿಯರಿ ಫಿಯರ್ ನಾಟ್ ಫೇಲ್ಯೂರ್ಸ್ ಪುಸ್ತಕ ಬರೆದಿದ್ದೇನೆ, ಡೀಟೇಲ್ ಆಗಿ ಪ್ರಸ್ತಾಪ ಮಾಡಿದ್ದೇನೆ. ಸೋಲು ನಿಮ್ಮ ಬದುಕಿನ ಅನುಭವ ಅಂತ ಬರೋರಿಗೆ ಥಿಂಗ್ಸ್ ವಿಲ್ ಹ್ಯಾಪನ್. ಇನ್ಫೀರಿಯಾರಿಟಿ ಟು ಕಾನ್ಫಿಡೆನ್ಸ್. ಕೀಳರಿಮೆಯಿಂದ ಹೊರಬಂದು ಆತ್ಮವಿಶ್ವಾಸವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸ್ಪೀಚ್ ಟು ಆಕ್ಷನ್. ನಾನು ಮಾತಾಡೋದು ಬೇರೆಯವರು ಮಾತಾಡೋದು ಹೇಳ್ಕೊಡೋದು. ಆದ್ರೆ ನಾನೇನು ಹೇಳ್ತೀನಿ ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಇಂಪ್ಲಿಮೆಂಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮಾತಾಡೋದು ಜಾಸ್ತಿ ಮಾತಾಡ್ತಾ ಇರ್ತೇವೆ, ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡೋದು ನಮ್ಗಂತೂ ಬೇಕಾಗಿರೋದು. ಆಕ್ಚುಲಿ ಸ್ಪೀಚ್ ಟು ಆಕ್ಷನ್. ಎಂಪ್ಲಾಯ್ಮೆಂಟ್ ಟು ಎಂಟ್ರಪ್ರಿನರ್. ನೀವು ಮಕ್ಕಳಿಗೂ ಕಲಿಸ್ಬೇಕು. ಏನ್ ಟಾರ್ಗೆಟ್ ಅಂದ್ರೆ ಅದು ಯಾವ ಕೆಲಸ ಅಲ್ಲಿ ಇಲ್ಲಿ ಅಂತ ಅಲ್ಲ. ಯಾಕೆ ಎಂಟ್ರಪ್ರಿನರ್ ಆಗ್ಬೋದೇ? ನೀನು 100 ಜನಕ್ಕೆ ಕೊಡೋ ಕೆಲಸ ಕೊಡುವಂತ ಆಗುವಂತ. ಇತ್ತೀಚೆಗೆ ನಂದನ ಪ್ಯಾಲೇಸ್ ಅಂತ ಬೆಂಗಳೂರು ಹೋದವರ ಟ್ರೈನಿಂಗ್ ಮಾಡ್ತಾರೆ. ಅಲ್ಲೊಬ್ರು ಬಂದರು, ನಮ್ಮಪ್ಪ ಇವ್ರಿಗೆ ಡಾಕ್ಟರ್ ರವಿಚಂದ್ರ ಅಂತ ಓನರ್ಗೆ ನೀನೊಂದು 1000 ಜನ ಕೆಲಸ ಕೊಡ್ತೀಯ ಅಂದಿದ್ರು. ಇವರು 1000 ಜನ ಕ್ರಾಸ್ ಆಗಿ 1300 ಜನ ಇದ್ದಾರೆ ಸ್ಟಾಫ್. ಕ್ರಾಸ್ ಆದಾಗ ಅವರೊಂದು ಕಾಯಿನ್ ಕೊಟ್ಟಿದ್ರು ಅವರಪ್ಪ. ಆ ಮಗನ್ನ ಕರೆಸಿ, ನಿಮ್ಮಪ್ಪ ಈ ಕಾಯಿನ್ ಕೊಟ್ಟಿದ್ರಪ್ಪ, ನೆನೆಸ್ಕೊತಾ ಇದ್ದೀನಿ, ನೀನೊಂದಿನ 1000 ಜನ ಕೆಲಸ ಕೊಡ್ತಿದ್ವಿ ಅಂತ ಅಂದಿದ್ರು ಅಂತ. ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮಕ್ಕಳನ್ನ ಬರೀ ಈ ಯಾವುದೋ ಒಂದು ಗುಮಾಸ್ತನೋ ಇನ್ನೊಂದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್, IAS ಅವೆಲ್ಲ ಬಿತ್ತಬೇಕು ನಿಮಗೆ. ಅದರೊಳಗಡೆ ಇದು ಬಿತ್ತಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ವಿ ನೀಡ್ ಮೋರ್ ಬಿಸ್ನೆಸ್. ನೆನ್ನೆ ಅವ್ರ ಬಿಸ್ನೆಸ್ ನನ್ನ ಭೇಟಿಯಾಗಿತ್ತು. ಈಗ ಈ ಕಡೆ ಗಂಗಾವತಿ ಸರ್ ಚಿಕನ್ ಬಿಸ್ನೆಸ್ ಮಾಡ್ತಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ದೀನಿ ಸರ್, ಮುಂದಿನ ವಾರ ಹೊಸ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ ಸರ್. ಬೇರೆ ಕೆಲಸದಲ್ಲಿ ಈಗ ಆದಾಯ ಇಲ್ಲ ಸರ್, ಬಿಸ್ನೆಸ್ ಅಲ್ಲಿ. ನೆನ್ನೆ ಸಂಜೆ ಅಂದ್ರೂ ನನಗೂ ಚಿಕನ್ ಕೊಡಿಸೋರು. ಸೀರಿಯಸ್ ಹೇಳ್ತಾ ಇದ್ದೀನಿ. ಅಂದ್ರೆ ನೀವು ಇದನ್ನೆಲ್ಲ ಬಿತ್ತಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ? ನಿಮಗೆ ಗೊತ್ತಿರಬೇಕು. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರು 10,000 ಜನ ಕೆಲಸ ಕೊಟ್ಟ, 10,000. ನಾನು ಅಂತ ಒಬ್ಬರು ಫ್ರೆಂಡ್ ಇದ್ದು ಸಾಕ. ಅದು ಎಲ್ಲಿನ ಪಾಯಿಂಟ್. ಸೊ ಇದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ ನನಗೆ ಓದಿದ್ರು. ಎಂಪ್ಲಾಯ್ಮೆಂಟ್ ಅಷ್ಟೇ ಫೋಕಸ್ ಮಾಡಬೇಡಿ, ಎಂಟ್ರಪ್ರಿನರ್. ಓಕೆ, ಸಕ್ಸಸ್ ಪಾತ್ ಟು ಟಾಪ್. ಒಂದು ಪಾತ್ ಸಕ್ಸಸ್ಗೆ ಹೋದರೆ ಥಿಂಕಿಂಗ್ ಬಿಗ್, ಥಿಂಕ್ ಬಿಗ್, ಅಚೀವ್ ಬಿಗ್ ಅಂತ ನಾನು ಟ್ರೈನಿಂಗ್ ಮಾಡಿದ್ದೆ. ಸರಿನಾ? ನಾನು ಟ್ರೈನಿಂಗ್ ರೆಗ್ಯುಲರ್ ಒಂದು 2-3 ಟ್ರೈನಿಂಗ್ ಬಂದಾಗ ರಂಗಲಕ್ಷ್ಮಿ ಶ್ರೀನಿವಾಸ ಅಂತ ಒಬ್ಬ ಲೇಡಿ, ಒಂದು ಸ್ಕೂಲ್ ಪ್ರಿನ್ಸಿಪಾಲ್. ಆ ಒಂದು ಇಮೇಜ್ ನೋಡ್ಬಿಟ್ಟು ಸರ್ ಇಮೇಜ್ ಕೊಡ್ತಾರೆ, ನಾನು ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂತ ಗಿನ್ನಿಸ್ ರೆಕಾರ್ಡ್ ಮಾಡ್ತಿದ್ದೆ.
ನನ್ನೇ ವಿಶೇಷ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು. ದೊಡ್ಡದಪ್ಪ ನಾವು ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ಆಗುತ್ತಾ ಇಲ್ವಾ? ಆಗಿರ್ತದೆ. ಸೊ ಅದಕ್ಕೆ ಚಿತ್ರ ಚೆನ್ನಾಗಿ ಬರಲ್ಲ. ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಕೆ ಬರ್ಪಟ್ಟ ಚಿತ್ರಗಳು. ಅದನ್ನ ನನ್ನ ಕ್ಯಾಪ್ಷನ್ಸು ಪ್ರವೀಣ್ ರಬಕವಿಯಿಂದ ಮೀನಾದೆ ನಾನು ಸೀರಿಯಲ್ ಆಕ್ಟ್ ಮಾಡ್ತಾರೆ. ಸೊ ಆ ಥರ ಬರ್ಕೊಟ್ಟಿರೋದು ಲೀಡರ್ಶಿಪ್ ಟೀಮ್ ಬಿಲ್ಡರ್. ನಾವೆಲ್ಲ ಇಂಡಿವಿಜುವಲ್ ಆಗಿ ಲೀಡರ್ ಆಗಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೇವೆ. ಬಟ್ ಲೀಡರ್ ಯಾರು ಅಂದ್ರೆ ಯಾರು ಒಂದು ಸ್ಮಾಲ್ ಟೀಮ್ ಡೆವಲಪ್ ಮಾಡ್ತಾನೆ ಟೀಮ್ ಬಿಲ್ಡರ್. ಸೊ ಒಂದು ಸ್ಟ್ರಾಂಗ್ ಟೀಮ್, ಸ್ಮಾಲ್ ಟೀಮ್ ಕಟ್ಕೊಳ್ಳೋದು ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಬಿಲ್ಡರ್, ಟೀಮ್ ಬಿಲ್ಡರ್. ಇದು ಬೆಳಗ್ಗೆ ನಾನು ಆಟಿಟ್ಯೂಡ್ ಬಗ್ಗೆ ಚರ್ಚೆ ಮಾಡಿದ್ದೀನಲ್ವಾ, ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ. ಮೀನ್ ಮೈಂಡೆಡ್, ಸೆಲ್ಫಿಶ್, ನಾನಾಯ್ತು ಅಂತ ಒಂಥರ ನೆಗೆಟಿವ್ ಆಗಿ ಮಾಡ್ತಿರಲ್ಲ, ಅದು ಬಿಟ್ಟು ಮೀನ್ ಮೈಂಡೆಡ್ ಟು ಬ್ರಾಡ್ ಮೈಂಡೆಡ್, ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ ನಾವೆಲ್ಲ ಸಾಧ್ಯ. ಸ್ಮಾಲ್ ಥಾಟ್ಸ್ ಟು ಬಿಗ್ ಥಾಟ್ಸ್. ಸೊ ಪುಟ್ಟ ಪುಟ್ಟ ಆಲೋಚನೆಗಳಿಂದ ದೊಡ್ಡ ದೊಡ್ಡ ಆಲೋಚನೆಗಳ ಕಡೆಗೆ ಗಮನ ಮಾಡೋಣ. ವೇಗ್ನೆಸ್ ಟು ಕ್ಲಾರಿಟಿ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಗೆ. ಏನು ನಮ್ಗೆ ಎಷ್ಟೋ ವಿಚಾರದಲ್ಲಿ ಕ್ಲಾರಿಟಿ ಇರೋದು. ಕ್ಲಾರಿಟಿ ತಗೊಳ್ತಾ ನಮ್ಮ ಥಾಟ್ಸ್ ಜಾಸ್ತಿ ಆಗಿದೆ. ಈಗ ನಾನು ಕನ್ನಡಕ ಹಾಕೊಂಡಿದ್ದೀನಿ, ದೃಷ್ಟಿ ದೋಷ ಇದೆ ಅಂತ ಹಾಕೊಂಡಿದ್ದೀನಿ ಅಲ್ವಾ, ಕನ್ನಡಕ ಹಾಕೊಂಡಿದ್ದಕ್ಕೆ ಕ್ಲಾರಿಟಿ ಜಾಸ್ತಿ ಇದೆ. ಸಿಮಿಲರ್ ವೇ ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕ ಆಟಿಟ್ಯೂಡ್. ನೀವು ಆ ಜೀವನ ಬದುಕನ್ನ ನೋಡೋ ರೀತಿನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಈ ಕ್ಲಾರಿಟಿ ಜಾಸ್ತಿ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸುಮಾರು ಜನ ಏನು ಅಂದ್ರೆ ಹಂಗಿರ್ಬೇಕು, ಸರ್ ಹಿಂಗಿರ್ಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ ಇರ್ತಾರೆ. ಬಟ್ ಯಾವುದು ಹೊಂದ್ಕೊಳ್ಳೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಅದಕ್ಕೆ ಈ ಕ್ಯಾಪ್ಷನ್ ಮಾಡಿದ್ದೇನೆ ನಾನು. ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವಿಡೆಗೆ, ಅಂದುಕೊಳ್ಳೋದಲ್ಲ, ಇರುವ ಸರ್ಕಮ್ಸ್ಟೆನ್ಸ್ಗೆ ಹೊಂದ್ಕೊಳ್ಳೋದು. ಅದಕ್ಕೆ ನಿಮ್ಮ ಪಾಯಿಂಟ್ ಹೌದು. ನಮ್ಗೆ ಇನ್ನೂ ಇನ್ನೇನೋ ಚೆನ್ನಾಗಿರ್ಬೇಕಾಗಿತ್ತು, ಹಂಗಿರ್ಬೇಕು, ಏನೋ ಅದು ಅಲ್ಲಿ ಇರೋದ್ರಲ್ಲಿ ಏನ್ ಮಾಡ್ತೀರ ಅಂದ್ರೆ ಫ್ಲೆಕ್ಸಿಬಲ್ ಆಗಿ ಆಯಾ ಪರಿಸರಕ್ಕೆ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಪರ್ಸನಲ್ ಲೈಫಲ್ಲಂತೂ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅಲ್ಲಂದ್ರೆ ಇಲ್ಲಿ ಓಡಿಸ್ಬಿಡ್ತಾರಲ್ಲ, ಇದು ತುಂಬಾ ಚೆನ್ನಾಗಿರೋದು. ಬೆಳೆಯೋ ಮಾತಿಲ್ಲ, ಶಿಸ್ತು ಇದ್ದರೆ ಗದ್ದೆ, ಇಲ್ಲದಿದ್ದರೆ ಬಿದ್ದೆ ಇದ್ದರೆ. ಅಶಿಸ್ತಿನಿಂದ ಶಿಸ್ತಿಂದ, ಇಂಡಿಸಿಪ್ಲಿನಿಂದ ಡಿಸಿಪ್ಲಿನ್ ಕಡೆ ಹೋದ್ರೆ ಲೈಫ್ ಎಲ್ಲೋ ಒಂದು ಕಡೆ ಕರೆಕ್ಟ್ ಆಗಿ ಜಡ್ಜ್ ಮಾಡೋದು. ಕ್ವಶನ್ಸ್ ಟು ಆನ್ಸರ್ಸ್. ಓಕೆ, ನಿಮ್ಮನ್ನು ಇಲ್ಲಿ ಕೆಲವು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಕೇಳಿಲ್ಲ ಅಂದ್ರೆ ಉತ್ತರ ಸಿಗ್ತದ? ನೀವು ಪ್ರಶ್ನೆ ಹಾಕೋಬೇಕು, ಎಕ್ಸ್ಪರ್ಟ್ಸ್ನು ಪ್ರಶ್ನೆ ಕೇಳಬೇಕು, ಆಗ ಉತ್ತರ ಸಿಗುತ್ತಾ ಇಲ್ವಾ? ಪ್ರಶ್ನೆಗಳಿಂದ ಉತ್ತರಗಳಿದೆ. ಗ್ರಾಹಕರಿಂದ ಹೂಡಿಕೆದಾರರಾಗಬೇಕು. ಶ್ರೀಮಂತರಾಗಬೇಕಂದ್ರೆ ಇನ್ವೆಸ್ಟ್ ಮಾಡೋದು. ಬರೀ ಟೂತ್ ಪೇಸ್ಟ್ ನಾವು ಅಭಿವೃದ್ಧಿದ್ರೆ ಕನ್ಸ್ಯೂಮರ್, ಆ ಟೂತ್ ಪೇಸ್ಟ್ ಕಂಪ್ನಿ ದುಡ್ಡು ಹಾಕಿದ್ರೆ ನಾನು ಇನ್ವೆಸ್ಟರ್. ಹೌದಾ? ಸೊ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋಣ. ಅಲೆಮಾರಿಯಿಂದ ಆಶ್ಚರ್ಯಚಕಿತತೆ, ವಂಡರರ್ ಟು ವಂಡರರ್. ಸೋಮ್ ಅಲ್ಕಂಡ್ ಹಂಗೆ ಹಿಂಗೆ ಅನ್ಕೊಂಡಿರೋ ಬದಲು ವಾವ್ ಇವರ ನಮ್ಮನೆ ಪಕ್ಕದ ರೋಡಲ್ಲಿ ಇದ್ದವ್ರು ಇವರು ಟಿವಿನಲ್ಲಿ ಬಂದ್ರಲ್ಲ, ಹೋದ್ವಾರ ನಮ್ಮ ಮನೆ ಬಂದಾಗ ಊಟ ಮಾಡ್ಕೊಂಡ್ರೆ ಇವ್ರು ಟಿವಿನಲ್ಲಿ ನೋಡ್ತಾ ಇದ್ದೀನಿ ಅನ್ಸುತ್ತಾ ಇಲ್ವಾ? ಮೇಡಮ್ ಫಸ್ಟ್ ನಮ್ಮ ಟಿವಿ ವಿಡಿಯೋ ಹಾಕಿದ್ದಕ್ಕೆ ಅವರು ಟಿವಿ ವಿಡಿಯೋ ನೋಡಿ ಕಳಿಸ್ಬಿಡ್ತಾರೆ ಅನ್ಕೊಂಡಿರುತ್ತೆ. ನಮ್ಮನ್ನು ನೋಡಿದ ತಕ್ಷಣ ಖುಷಿಯಾಗೋಯ್ತು ಮೇಡಮ್, ಒಂಥರ ಖುಷಿ ಆಯ್ತಲ್ವಾ? ನಿಮ್ಮನ್ನು ನೋಡಿದ್ರೆ ಬೇರೆ ನಮ್ಗೆ ಅನಿಸ್ಬೇಕು, ಇಂಥವ್ರು ಇವ್ರ ಜೊತೆ ಇದ್ದೀನ ಆ ಫೀಲಿಂಗ್ ಸುಮ್ಮನೆ ಬರುತ್ತಾ? ನೀವೇನಾದ್ರು ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿದ್ರೆ ನಿಮ್ದು ಸೆಲ್ಫಿ ತಗೋತಾರ, ಬರ್ತಾರ, ಓ ಇವರು ಅಂತ. ಒಂದು ಈಗಂತೂ ಸಿಂಪಲ್, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ವಾವ್ ಎಫೆಕ್ಟ್. ಇದು ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ವಂಡರ್ ಅಂದ್ರೆ ನೀವೊಂಥರ ನಿಮ್ಮ ನೋಡಿದ್ರೆ ಹಿಂಗಿದ್ದು ಹಿಂಗಾದ್ರ ಅಂತಾರಲ್ಲ, ಆ ಥರ ಆರ್ಟಿಕಲ್ಸ್
ಬುಕ್. ಇದು ನನ್ನ ವೈಯಕ್ತಿಕ ಅನುಭವ. ಸುಮ್ಮನೆ ಸ್ಟಾರ್ಟಿಂಗ್ ಲೇಖನಗಳು ಬರೀತಾ ಪುಸ್ತಕಗಳಾಯಿತು. ಈಗ 4-5 ವರ್ಷಕ್ಕೆ ಒಂದು ಪುಸ್ತಕ ಬರೀತಾ ಇದೆ. ಲಾಸ್ಟ್ ಇಯರ್ 3 ಪುಸ್ತಕ ಪ್ರಿಂಟ್ ಆಯಿತು, 2 ಪ್ರಿಂಟಿಗೆ ಕೊಟ್ಟಿದ್ದೀವಿ ಒಂದೇ ವರ್ಷ. ಮನಸ್ಸು ಮಾಡಿದ್ರೆ ಎಲ್ಲ ಸಾಕು. ಅದು ಶಿಕ್ಷಕರು ನಿಮ್ಮ ಸಬ್ಜೆಕ್ಟ್ ಬರೆಯಕ್ಕೆ ಶುರು ಮಾಡಿದ್ರೆ ಯಾಕಾಗಲ್ಲ? ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕಾಗಲ್ಲ? ಒಂದು ಸ್ವಲ್ಪ ಎಕ್ಸ್ಟ್ರಾ ರಿಸರ್ಚ್ ಮಾಡಿದ್ರೆ ಇಡೀ ಎಜುಕೇಶನ್ ಬೇರೆ ಸ್ಟೇಟ್ ಅವರು ಹುಡುಕೊಂಡ್ಬರ್ತಾರೆ. ಇವ್ರು ಯಾವೊಬ್ರು ಟೀಚರ್ಗಳು ಹಿಂಗೆ ಮಾಡಿದಾರಂತೆ, ಏನೋ ಒಂದು ಸಿಸ್ಟಮ್ ಕಂಡುಹಿಡಿದಂತೆ, ಯಾವುದೋ ಒಂದು ವಿಷಯ ಕಂಡಿದ್ರು ಅಂತ ಕೇಳ್ತಾರ ಇಲ್ವಾ? ಕೇಳ್ತಾರೆ. ಅಜ್ಞಾನದಿಂದ ಸುಜ್ಞಾನ ಕಡೆಗೆ, ಲ್ಯಾಕ್ ಆಫ್ ನಾಲೆಡ್ಜ್ ಟು ಗ್ರೇಟ್ ನಾಲೆಡ್ಜ್. ನಮ್ಮ ಜ್ಞಾನ ವೃದ್ಧಿಸ್ಕೊಡ್ತಾ ಇದ್ರೆ ಇದಾಗ್ತದೆ. ಪ್ರೀತಿಯಿಂದ ಪರಮಾತ್ಮನಿಗೆ ನಾವು ಮಾಡ್ತಾ ಇರೋ ಕೆಲಸ, ನಮಗೆ ಸಿಗುವಂತ ಗ್ರಾಹಕರು, ವಿದ್ಯಾರ್ಥಿಗಳು ಅವ್ರನ್ನೇ ಪ್ರೀತಿಸ್ತಾ ಇದ್ರೆ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರೆ, ನನ್ನ ಪ್ರಕಾರ ದೇವರು ಎಲ್ಲೂ ಇಲ್ಲ. ಅದಕ್ಕೆ ನಿಮ್ಮ ಪಾಯಿಂಟ್, ದೇವರು ನಮ್ಮ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಏನೇ ಕೇಳಿದ್ರು, ಹೇಳಿ ಮೇಡಮ್, 3 ಸರಿ ಹೇಳ್ಬಿಡಿ. 1, 2, 3 ಸ್ಟಾರ್ಟ್. ಓಕೆ, ಸೊ ಮನಸ್ಸಲ್ಲಿ ಇಟ್ಕೊಳ್ಳಿ, ಹೃದಯದಲ್ಲಿ ಇಟ್ಕೊಳ್ಳಿ. ನೀವು ಮಾಡೋ ಕೆಲಸ ಪ್ರೀತಿಯಿಂದ ಮಾಡಿಬಿಟ್ರೆ ಅಲ್ಲೇನ್ರಿ, ಯಾಕೆ ಸುಮ್ಮನೆ ನನ್ನ ಸತ್ತ ಮೇಲೆ ಕೈಲಾಸಕ್ಕೆ ಹೋಗೋಣ ಅಂತ ಬೇರೆ ಕೈಲಾಸ ಕರ್ಕೋ ಯಾಕೆ ಇರಬೇಕು? ಬರೀ ಮಕ್ಕಳ ಜೊತೆ ಸರಿಯಾಗಿ ಆಟ ಆಡ್ಕೊಂಡಿರಿ, ಆಟೋಮೆಟಿಕ್ ಆಗಿ ಹೋಗ್ತಾರೆ ಕೈಲಾಸ. ಏನ್ರಿ ಸರಿ ಅಲ್ಲ ಅಲ್ವಾ? ನಮ್ಮ ಎದುರುಗಡೆ 100 ದೇವರುಗಳಿದ್ದಾರೆ ನಿಮಗೆ. ಈಗ ನನಗೊಬ್ರು ಹೇಳಿದ ನೆನಪಾಯ್ತು. ಒಬ್ಬ ಲೆಕ್ಚರರ್, ಪ್ರೊಫೆಸರ್ ಆಗಿದ್ರು ಬೆಂಗಳೂರು ಯೂನಿವರ್ಸಿಟಿ, ಡಾಕ್ಟರ್ ಮೀನಾ ದೇಶಪಾಂಡೆ ಅಂತ, ಫಾರ್ಮರ್ ಒಬ್ಬ ಚೀಫ್ ಸೆಕ್ರೆಟರಿ ವೈಫ್ ಅವರು. ಅವ್ರಿಗೆ ಆನರ್ ಮಾಡಿದೆ. ಅವತ್ತೊಂದು ದಿನ ಏನಂತ ಗೊತ್ತಾ, ನನಗೆ ಮಕ್ಕಳಿಲ್ಲ, ಆದರೆ ನಾನು ಎಂತ ಪುಣ್ಯ ಮಾಡಿದ್ದೀನಿ ಗೊತ್ತಾ? ಅವ್ರಿಗೆಲ್ಲ ಮಾಸ್ಟರ್ ಡಿಗ್ರಿ ಯೂನಿವರ್ಸಿಟಿ ಪಾಠ ಮಾಡಬೇಕಲ್ವಾ, ಎಲ್ಲ ಬೆಳೆದ ಮಕ್ಕಳೇ ನನಗೆ ಸಿಗ್ಬಿಡ್ತಾರೆ. ಪ್ರತಿ ವರ್ಷ 100 ಮಕ್ಕಳು ಬರ್ತಾರೆ ನನಗೆ. ಅವ್ರು ಹೇಳಿದ್ದು ನೆನಪಾಗ್ತಾ ಇದೆ ನನಗೆ. ಸ್ಟೇಜ್ ಮೇಲೆ ನನಗೆ ಮಕ್ಕಳಿಲ್ಲ, ನನಗೆ 100 ಮಕ್ಕಳು ಸಿಕ್ಬಿಡ್ತಾರೆ. ವಾವ್, ಏನ್ ಫೀಲಿಂಗ್ ಅಲ್ವಾ? ಬೆಳೆದಿರೋ ಮಕ್ಕಳು ಪ್ರತಿ ವರ್ಷ ನನಗೆ 100 ಮಕ್ಕಳು ಸಿಗ್ತಾರೆ. ಆ ಥರ ಸ್ವಲ್ಪ ಯೋಚನೆ ಮಾಡಿದ್ರೆ ಏನ್ರೆ ಅರ್ಥ ಆಯ್ತಾ? ಸೊ ನೀವೆಲ್ಲ ಒಳ್ಳೆಯವರು ಮಾಡ್ತಾ ಇದ್ದೀರಿ. ಆದ್ರೆ ಈ ಥರ ಏನು ಅಂದ್ರೆ ಇದರ ಸ್ವಲ್ಪ ಚಿಂತನ ಮಂಥನ ಮಾಡಿದಾಗ ಸೊ ನಮ್ದು ಇದೇನೆ ಪ್ರೀತಿಯಿಂದ ಪರಮಾತ್ಮ ಇದೆ. ಓಕೆ, ಆಕ್ಟಿವಿಟೀಸ್ ಟು ಆಕ್ಷನ್ ಓರಿಯೆಂಟೆಡ್. ನಾನು ಚಟುವಟಿಕೆಗಳನ್ನ ಮಾಡ್ತಾ 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 ಕ್ರಿಯಾಶೀಲನಾಗಿದ್ರೆ, ಆಕ್ಟಿವ್ ಆಗಿದ್ರೆ ಅಲ್ವಾ? ನಾನು ತುಂಬಾ ಚಿಕ್ಕ ಹುಡುಗರಲ್ಲಿ ಕಾಣಿಸ್ಬಿಟ್ಟೆ ಅವ್ರಿಗೆ. ಯಾಕೆ ನಾನು ಆಕ್ಟಿವ್ ಆಗಿ ಓಡಾಡ್ಕೊಂಡು ಮಾಡ್ತಾ ಇರೋದಕ್ಕೆ ಅವ್ರಿಗೆ ನಾನು ತುಂಬಾ ಚಿಕ್ಕ ಹುಡುಗನ ತರ ಕಾಣಿಸ್ತಾರೆ. ಸೊ ಆಕ್ಟಿವಿಟೀಸ್ ಮತ್ತೆ ಪಾಠಗಳನ್ನ ನನಗೆ ತಿಳಿದಿರೋ ಪ್ರಕಾರ ಮನಸ್ಸು ಮಾಡಿದ್ರೆ ಹಾಡು ಮಾಡ್ಬೋದು, ಡ್ರಾಮಾ ಮಾಡ್ಬೋದು, ಚಿತ್ರ ಬಿಡಿಸ್ಬೋದು, ಬೇರೆ ಬೇರೆ ತರ ಎಲ್ಲ ಮಾಡೋದ್ರ ಪಾಠ ಅವ್ರ ನೆನಪಲ್ಲಿ ಇರುತ್ತಾ ಇಲ್ಲ. ಒಂಚೂರು ಕ್ರಿಯೇಟಿವ್ ಆಗಿ ನಾನು ದಿಸ್ ಇಸ್ ಮೈ ಕಾನ್ಸೆಪ್ಟ್. ಒಬ್ಬ ಆರ್ಟಿಸ್ಟ್ ಕೇಳಿದೆ, ಅವ್ರಿಗನ್ಸಿ ಚಿತ್ರ ಬರ್ಬೇಡ ತಾನೆ, ನಿಮ್ಗೆ ಅರ್ಥ ಮಾಡ್ಕೋತೀರಿ. ಮುಂದೊಂದು ದಿನ ಇನ್ನೊಂಚೂರು ಅದಕ್ಕೆ ಲೇಖನ ಬರೀತೀನಿ, ಮುಂದೆ ಪುಸ್ತಕ ಮಾಡ್ತೀನಿ. ಈ ವರ್ಷದ 8 ಕೊಡ್ತೀನಿ ಪುಸ್ತಕ. ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದ್ರೆ ನಾನೇನು ಅಂದ್ರೆ ಈ 35 ಪಾಯಿಂಟ್ ಅಲ್ಲಿ ನೀವು 3-4 ಪಾಯಿಂಟ್ ಇಟ್ಕೊಂಡ್ರೆ ಉದ್ದಾರ ಆಗ್ತೀಯ ಅಂತ. ಇದೊಂದು ವೆರಿ ಇಂಪಾರ್ಟೆಂಟ್ ಅಲ್ಲ. ತುಂಬಾ ನಿಧಾನಗತಿಯಲ್ಲಿ ಇರ್ತೀವಿ ನಾವು. ಸ್ಲೋ ಪೇಸ್ ಟು ಫಾಸ್ಟ್ ಪೇಸ್ ಹೋಗ್ಬೇಕು ನಾವು. ತುಂಬಾ ನಿಧಾನಗತಿಯಲ್ಲಿದ್ರೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಲಾಸ್ಟ್ ಡೇ ಯಾವತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಗಿರೋಣ, ಇದೊಂದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೇನು ಅಂದ್ರೆ ಯಾರು ಕೊಡ್ತಾರೆ ಅಂದ್ರೆ ಈಗ ಅಲ್ಲೊಂದು 3 ಜನ ಸಾಮಾನ್ಯ ನಿಂತ್ಕೋತಾರೆ. ಅಲ್ಲಿ ಯಾರು ಕೊಡ್ತಾರೋ ವಿಶೇಷವಾಗಿ ಏನಾದ್ರು ಮಾಡ್ತಾವ್ರೆ ಅಂತ ನಿಂತ್ಕೋತಾರೆ ಇಲ್ವಾ? ನೀವೇನು ಕೊಡ್ತಾ ಇದ್ದೀರಿ? ವಾಟ್ ಈಸ್ ದಟ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ನೀವು ಪಡೆಯುವುದಕ್ಕಿಂತ ನೀಡುವುದರಲ್ಲಿ ಸಂತೋಷ ಜಾಸ್ತಿ ಇದೆ. ಓಕೆ, ಸೊ ಪಡೆಯುವುದರಿಂದ ನೀಡುವಿಡೆ. ನೀವೆಲ್ಲ ನೀಡ್ತಾ ಇದ್ದೀರಾ ಮಕ್ಕಳಿಗೆ, ಆ ನೀಡೋದು ನೀವು ಚೂರು ಜಾಸ್ತಿ ಮಾಡಿಬಿಟ್ರೆ
ಮುಂದಿನ ಅಕೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಎಲ್ಲದಕ್ಕೂ ಗೋಲ್ಡ್ ಅಲ್ಲ, ಏನೇನೋ ಅಂತಾರೆ, ನೀವೇ ಫಿಲಪ್ ಮಾಡ್ತಾರೆ ಕೆಲವು ವಿಷಯಗಳು. ಅದ್ರ ಬದಲು ಆ ಜಾಗದಲ್ಲಿ ನಮಗೂ ಆಡ್ ಮಾಡಿದ್ರೆ ಹ್ಯಾಪಿನೆಸ್ ಜಾಸ್ತಿ ಆಯ್ತಾ? ಹ್ಯಾಪಿನೆಸ್ ನೀವು ಮಾಡ್ಕೊಳ್ಳಿ. ದ ಲಾಸ್ಟ್ ಪಾಯಿಂಟ್ ಈಸ್ ಮೆಂಟರಿಂಗ್ ಟು ಸ್ಕೇಲಿಂಗ್ ಅಪ್. ಮೆಂಟರಿಂಗ್ ಟು ಸ್ಕೇಲಿಂಗ್ ಅಪ್. ಸೊ ಮಾರ್ಗದರ್ಶನದ ಬಗ್ಗೆ ನಾನು ಈ ಹಿಂದಿನ ಸೆಷನ್ ಪಾಠ ಮಾಡಿ ಈಗ ಸ್ಕೇಲಿಂಗ್ ಅಪ್ ಬಗ್ಗೆ ಈ 35 ಪಾಯಿಂಟ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಒಂದು ಅರ್ಥ ಮಾಡಿಸುವ ನನ್ನ 2 ವರ್ಷದಿಂದ ನನ್ನ ಒಂದು ಥಾಟ್ ಪ್ರಾಸೆಸ್ ಇರೋದು. ಯಾರಾದ್ರೂ ಬಂದ್ರೆ ನಾನು ಕೇಳ್ಕೊಂಡು ಬಂದ್ರೆ ಮಾರ್ಗದರ್ಶನಕ್ಕೆ, ನೋಡಯ್ಯ ಈ 35 ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ, ನೀನು ಅದರಲ್ಲಿ ಸ್ವಲ್ಪ ಪಾಲಿಸಿ ಇದ್ರು ಉದಾರ ಆಗ್ತೀಯ ಅಂತ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ. ಈಗಾಗಲೇ ನೀಡಿರುವ ಅನೇಕ ಪುಸ್ತಕಗಳು ಈ ನಿಟ್ಟಿನಲ್ಲಿ ಸಾಗಿದೆ. ಓಕೆ, ಗುಡ್. ಸೊ ಹೇಗೆ ಅನಿಸ್ತೀವಿ 35 ಪಾಯಿಂಟು? ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು. ಈಗ ನನಗೆ ಒಂದು 4-5 ಜನನಾದ್ರು ಬೆಳಗ್ಗೆಯಿಂದ ಇವರಿಗೆ